ನಿಂತುಕೋ. ಯಾರು ನೀನು? ನನ್ನನ್ನೇಕೆ ತಡೆದೆ? ನಿನ್ನ ಪ್ರಾಣ ತೆಗೆದು ದುಬಾಯಿಗೆ ಪಾರ್ಸಲ್ ಮಾಡೋದಕ್ಕೆ ನಿನ್ನನ್ನು ಕೊಟ್ಟಿದ್ದೇನೆ. ಏನ್ ಮಾತಾಡ್ತಿದ್ಯ ನೀನು? ನೀನಿನ್ನು ಬದುಕುವುದಕ್ಕಿಂತ ಸಾಯುವುದೇ ಲೇಸು. ಅಯ್ಯೋ, ನನ್ನನ್ನು ಏನು ಮಾಡಿಬಿಡು ಸೃಷ್ಟಿರಾಜ್, ಬಿಟ್ಟು ಬಿಡು. ಬಿಟ್ಟು ಬಿಡಬೇಕಾ? ಬಿಡುತ್ತೇನೆ, ಆದರೆ ನಿನ್ನ ಪ್ರಾಣ ತೆಗೆದ ಮೇಲೆ ನಿನ್ನನ್ನು ಬಿಡುತ್ತೇನೆ. ಮುಗಿಯಿತು ನಿನ್ನ ಕತೆ. ಇವಳನ್ನೇಕೆ ಕೊಂದೆ? ಇವಳನ್ನೇಕೆ ಕೊಂದೆ? ನಿನಗೆ ವಿಶ್ವಾಸ ತೋರಿಸಿದಂತೆ ನಟನೆ ಮಾಡಿ ನಿನ್ನ ಪರ್ಸನಲ್ ವಿಷಯಗಳನ್ನು ನಿನ್ನ ಒಳ್ಳೆಯಾದ ಜಮೀನ್ದಾರನೇ ತಿಳಿಸುತ್ತಿದ್ದ. ಈ ಸಂಗೀತಗಳನ್ನು ಕೊಂದಿದ್ದು ತಪ್ಪ? ಹೇಳಿಕೊಂಡು ರಾಜ, ಹೇಳು. ತಿಳಿದುಕೊಂಡಾಗ ಇವಳು ಕ್ಲಬ್ ಡಾನ್ಸರ್ ಸಂಗೀತ ಅಲ್ಲ, ಇವಳು ಅಂದರೆ ಇವಳು ನಿನಗೆ ವಿಶ್ವಾಸ ತೋರಿಸಿದಂತೆ ನಟನೆ ಮಾಡಿ ನಿನ್ನಂತೆ ತಲೆಗೂಡಿಸಿ ನಿನ್ನ ಗುಪ್ತವಾದ ವಿಷಯ ನಿನ್ನ ವೈರಿಯಾದ ಜಮೀನ್ದಾರನಿಗೆ ತಿಳಿಸುತ್ತಿದ್ದ. ಆ ಜಮೀನ್ದಾರನ ರೈಟ್ ಹ್ಯಾಂಡ್ ಮಿಸ್ ಗೋದಾವರಿ. ಈ ವಿಷಯ ನಿನಗೆ ಹೇಗೆ ಗೊತ್ತಾಯಿತು? ಇಲ್ಲಿಗೆ ಬರುವುದಕ್ಕಿಂತ ಮುಂಚೆ ವಾಟರ್ ಬಾಟ್ಲಿ ತರಲೆಂದು 5 ಹೋಟೆಲ್ ಒಳಗಡೆ ಹೋದಿ. ಆ ಹೋಟೆಲ್ನಲ್ಲಿ ಆ ಜಮೀನ್ದಾರ ಇವಳು ಕುಳಿತು ಮಾತನಾಡುತ್ತಿರುವುದನ್ನು ನೋಡಿ ನಂತರ ನಾನು ಬುರ್ಕ ಧರಿಸಿ ಅವರಿಬ್ಬರ ಟೇಬಲ್ ಎದುರುಗಡೆ ಹೋಗಿ ಕುಳಿತುಕೊಂಡು ಅವರಿಬ್ಬರು ಮಾತನಾಡುತ್ತಿರುವುದನ್ನು ಕೇಳಿಸಿಕೊಂಡೆ. ನಂತರ ಈ ಹೆಣ್ಣನ್ನು ಬದುಕಿದರೆ ನಮ್ಮಂತವರಿಗೆ ಕುತ್ತು ಬಾರದೆಂದು ಇವಳ ಕತೆ ಮುಗಿಸಿದೆ. ಈ ಕೊಲೆಯನ್ನು ಮುಚ್ಚಿ ಹಾಕುವುದೇಗೆ? ದಿನ ಬೆಳಗಾದರೆ 16 ಜನ ಕೊಲೆ ಮಾಡಿ 106 ಹೆಣ ಗಪ್ಪು ಮಾಡಿ ಈ ಸೃಷ್ಟಿರಾಜನಿಗೆ ಈ ಹೆಣವನ್ನು ಗಪ್ಪು ಮಾಡುವುದು ಅಸಾಧ್ಯದ ಮಾತಲ್ಲ. ಮೋರದಿಂದಲೂ ಮಾಂಸದ ರುಚಿ ನೋಡದೆ ನಮ್ಮ ಸಿಂಹ ಹಸಿದು ಕುಳಿತಿದೆ. ಈ ಹೆಣವನ್ನು ನಮ್ಮ ಸಿಂಹದ ಊಟಕ್ಕೆ ನೈವೇದ್ಯ ಮಾಡಿ ತಲುಪಿಸ್ತೇನೆ. ಗುಡ್ ಬಾಯ್, ನಾನಿನ್ನು ಬರ್ತೇನೆ. ನಿಲ್ಲು ಸೃಷ್ಟಿರಾಜ. ಯಾಕೆ? ನೀನು ಯಾರು? ನಾನೊಬ್ಬ ಅಂಡರ್ವಾರ್ಡ್ ರೌಡಿ. ನಿನ್ನ ಕೆಲಸ ಹಣಕ್ಕಾಗಿ ದಿನ ಬೆಳಗಾದರೆ 16 ಕೊಲೆ ಮಾಡಿ ದಾನ ಮಾಡುವುದು. ಹಾಗಾದರೆ ನೀನು ಹೇಳಿದಷ್ಟು ದುಡ್ಡು ನಾನು ಕೊಡುತ್ತೇನೆ. ನನ್ನದೊಂದು ಕೆಲಸ ಮಾಡಿಕೊಡುವೆಯಾ? ಹಣ ಸಿಗುತ್ತದೆ ಅಂದರೆ ಒಂದೇಕೆ 10 ಕೆಲಸ ಚಿಟಿಗೆ ಹೊಡೆಯುವುದರಲ್ಲಿ ಮಾಡಿ ಮುಗಿಸುತ್ತೇನೆ. ಯಾರು ಯಾವ ಕೆಲಸ? ಒಬ್ಬರ ಮನೆ ದರೋಡೆ ಮಾಡಿ ಹಣ ದೋಚಿಕೊಂಡು ಬರಬೇಕು. ಯಾರ ಮನೆ? MLA ಮನೆನಾ ಇಲ್ಲ MP ಮನೆನಾ? ಹೇಳು. ನೀನು ದರೋಡೆ ಮಾಡಬೇಕಾದ ವ್ಯಕ್ತಿ ಸಾಧಾರಣ ವ್ಯಕ್ತಿಯ ಮನೆಯಲ್ಲ. ಅವನು ತನ್ನ ಸೇಫ್ಟಿಗಾಗಿ 16 ಜನ ರೌಡಿಗಳನ್ನು ತನ್ನ ಬಾರ್ಡಿಗಳನ್ನಾಗಿಟ್ಟುಕೊಂಡಿದ್ದಾನೆ, ಗೊತ್ತಾ? 16 ಜನ ರೌಡಿಗಳ 106 ಜನ ರೌಡಿಗಳಿಗೂ ನನಗೆ ಕೂಡ ಅವರ ಚಿರುಚೇತನ ಮಾಡಿ ನಿನ್ನ ಕೆಲಸ ಸಕ್ಸಸ್ ಮಾಡಿಕೊಂಡು ಬರದಿದ್ದರೆ ನಾನು ಬಾಯಿಗೆಟ್ಟಿ ಕರಿಯಪ್ಪ ಮಗನೇ ಅಲ್ಲೊಂದು ಬಾ, ಕ್ಲಬ್ಬಿನಲ್ಲಿ ಗುಂಡು ಹಾಕುತ್ತಾ ವಿಷಯ ತಿಳಿಸುತ್ತೇನೆ. ನಡಿ ಹೋಗೋಣ.